ಅಭಿಮನ್ಯು, ದ್ರೋಣರ ಚಕ್ರವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವರ ಯೋಗರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಆಕಾಶವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಕೇಳ್ತ ಪಿತಾ. ನಾನು ಆ ಚಕ್ರವ್ಯೂಹವನ್ನು ಭೇದಿಸುವನು. ಅದರ ಅನುಮತಿಯನ್ನು ಪಡೆದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಬಾಪು ಅಭಿಮಾನಿಯು ಬಾಪು, ನಮ್ಮ ವಂಶದ ಗೌರವ ಸ್ವರೂಪ ನೀನು. ಕುಮಾರ ಅಭಿಮನ್ಯು, ನಿನ್ನ ಯುದ್ಧದ ಉತ್ಸಾಹವನ್ನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಮ್ಮಿಂದ ಆಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ದುಸ್ಸಾಧ್ಯವಾದ ಕೆಲಸಕ್ಕೆ ಕಳಿಸುವುದು ಸೂಕ್ತವಲ್ಲ ಮಗು. ನೀನಿನ್ನು ಹಸುಳೆ, ಬಾಣದ ರಭಸವನ್ನು ನೀನು ತಡೆಯಲಾರೆ ಮಗು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ತಿಳಿದು ಈ ರೀತಿ ಹೇಳುತ್ತಿರುವಿರಾ? ನಿಮ್ಮ ಕಣ್ಣ ಮುಂದೆ ನಿಂತಿರುವ ಈ ಪಾರ್ಥಿವ ಶರೀರವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಸತ್ಯ ಚಿರ ಪ್ರಕಾಶದಿಂದ ಅದು ಜ್ವಾಜೋಲ್ಲಮಾನವಾಗಿ ಬೆಳಗುತ್ತಿರುವುದು. ಸಾಹಸ ಪ್ರಭಾವ ಫಲದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತದೆ. ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಸವದ ಸುಭದ್ರೆಯು ಆನಂದಾಶ್ವಗಳನ್ನು ಸುರಿಸಲಿ. ಯೋಗ್ಯವಸರು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿ ಸಾಲಿಯಾಗುವುದು ಮಣ ಕಂಜಿ ಶತ್ರು ಸಂಹಾರಕ್ಕಾಗಿದೆ ಈ ಖಡ್ಗದಿಂದ ಮನೆಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸಿ ಕುಳಿತುಕೊಳ್ಳುವುದಾಗುತ್ತ. ನಾನು ತಾಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರವನ್ನು ಕಲಿತಿರುವೆನು. ಈಗ ಅದರ ಉಪಯೋಗಕ್ಕೆ ಅವಕಾಶವು ದೊರೆತಿದೆ. ಅದನ್ನು ವ್ಯರ್ಥ ಮಾಡಬೇಡಿ. ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿವಿರಿ, ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮ. ಅಗ್ರಜ, ಅಭಿಮಾನಿಯಿಂದ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹ ಭಂಗ ಮಾಡಬೇಡ. ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಅಭಿಮಾನಿಗೆ ಸಹಾಯ ಕೈಗೊಳ್ಳುವೆನು. ಅಭಿಮಾನಿ ಚಕ್ರವೀರ ಭೇದಿಸಿದೊಡನೆ ನಾವೆಲ್ಲರೂ ಒಳಗೆ ನುಗ್ಗಿ ಅದನ್ನು ಚಿತ್ರ ಮಾಡುವೆವು. ಭೀಮಸೇನ, ನಿನ್ನಿಷ್ಟದಂತೆಯೇ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವುದು. ಯುದ್ಧರಂಗದಲ್ಲಿ ನೀನನ್ನು ಒಂದು ಕ್ಷಣವನ್ನೂ ಬಿಟ್ಟಿರಲಾರೆ. ಧನಂಜಯನ ಪ್ರಾಣಪದಕ್ಕೂ ಹತ್ತಿಳಿದೆ ಪುನಃ ನನ್ನ ಸೇರಲಿ. ಅಭಿಮನ್ಯು, ವಿಜಯಶಾಲಿಯಾಗಿ ಹಿಂದಿರುಗು. ದ್ರೋಣರ ಚಕ್ರಗಳು ನಿನ್ನ ಪಾಲಿಗೆ ಪುಷ್ಪದ ಉದ್ಯೋಗವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಕವಚನಂತೆ ರಕ್ಷಿಸಿಕೊಂಡಿರುವಾಗ ಭಯ ಎಲ್ಲಿರುವುದು? ವೀರ ಧನಂಜಯ ನನ್ನ